ಮಾಡುವಂತಹ ಈ ಗ್ರಾಮದ ವ್ಯಾಪ್ತಿಯಲ್ಲಿನ ಹೋರಾಟವನ್ನು ಇನ್ನಷ್ಟು ಇವತ್ತು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂತಹ ಸಾಧ್ಯತೆಯನ್ನು ಈ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅದನ್ನು ತಡೆಗಟ್ಟುವಲ್ಲಿ ನಮಗೆ ಸಹಕರಿಸಬೇಕೆಂದು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಮೂಲಕ ಆತ್ಮೀಯ ಬಂಧುಗಳೇ, ಬಹಳ ಬೇಸರ ಆಗ್ತಾ ಇದೆ. ನಮ್ಮ ಮಂಗಳೂರಿಗೆ ವಿಶ್ವದಲ್ಲೇ ಅತ್ಯುತ್ತಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಹ ಈ ಸಂದರ್ಭದಲ್ಲಿ ಈ ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇಂತಹ ಅಸ್ವಚ್ಛತೆ ಕಂಡು ಬರುತ್ತಿರುವಂತದ್ದು ನಮಗೆ ನಿಜಕ್ಕೂ ನಾಚಿಕೆಯೇರಿನ ಸಂಗತಿ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾದಂತಹ ಅನಿವಾರ್ಯತೆ ಇದೆ. ಒಗ್ಗಟ್ಟಾಗಿ ನಾವು ಒಂದಾಗಿ ಸೇರಿದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತಿದೆ, ನಮ್ಮ ರಾಜ್ಯ ಉದ್ಧಾರ ಆಗಲಿದೆ, ನಮ್ಮ ಕ್ಷೇತ್ರ ಉದ್ಧಾರ ಆಗಲಿದೆ. ಯಾವುದೇ ಪಕ್ಷ ಭೇದವನ್ನು ಮರೆತು ಎಲ್ಲರೂ ನಮ್ಮೊಂದಿಗೆ ಸೇರಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತಹ ಅನಿವಾರ್ಯತೆ ಇದೆ.